ಮುಯ್ಯಿಗೆ ಮುಯ್ಯಿ ಸೇಡಿಗೆ ಸೇಡು ಅಂತ ಅಖಾಡಕ್ಕಿಳಿದಿದೆ ಸೇನೆ. ಸೇನಾ ಕಾರ್ಯಾಚರಣೆ. ದಕ್ಷಿಣ ಕಾಶ್ಮೀರದ ಪುಲ್ವಾಮಾದ ಮುರ್ರಾನ್ ಬಳಿ ಈಗ ಸರ್ಚಿಂಗ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಅವ್ರಿಗೆ ಅಲ್ಲಲ್ಲಿ ಇನ್ಫಾರ್ಮೇಷನ್ಸ್ ಬರ್ತಾ ಇರುತ್ತೆ. ಅಲ್ಲಿರ್ಬೋದು, ಇಲ್ಲಿರ್ಬೋದು, ಅಲ್ಲಡಗಿರ್ಬೋದು ಅಂತ ಸರ್ಚಿಂಗ್ ನಡೀತಾ ಇದೆ. ಉಗ್ರರ ಅಡಗು ತಾಣಗಳ ಮೇಲೆ ಸೇನಾ ಕಾರ್ಯಾಚರಣೆ ಈಗಾಗಲೇ ನಡೆದಿದೆ. ಅದರಲ್ಲೂ ಉಗ್ರ ಅಹ್ಸಾನ್ ಉಲ್ ಹಕ್ ಶೇಖ್, ಅವನೊಬ್ಬ ಟೆರರ್ ಅಹ್ಸಾನ್ ಉಲ್ ಹಕ್ ಶೇಖ್ ಅಂತ, ಅವನ ಮನೆಯನ್ನು ಕೂಡ ಉಡೀಸ್ ಮಾಡಲಾಗಿದೆ. 2018ರಲ್ಲಿ ಪಾಕಿಸ್ತಾನದಲ್ಲಿ ಈತ ತರಬೇತಿಯನ್ನು ಪಡ್ಕೊಂಡು ಬಂದಿದ್ದ ಅಹ್ಸಾನು ಇತ್ತೀಚೆಗೆ ಕಾಶ್ಮೀರದ ಕಣಿವೆಗೆ ಮತ್ತೆ ಪ್ರವೇಶಿಸಿದ್ದ. ಇದೊಂದು ಮಾಹಿತಿ ಇತ್ತು ಆಲ್ರೆಡಿ. ಆದರೂ ಕೂಡ ಆತ ಈ ಅಟ್ಯಾಕ್ನಲ್ಲಿ ಏನಾದರೂ ಆತನ ಪಾತ್ರ ಇದೆಯಾ ಏನು ಎತ್ತ ಅಂತಕ್ಕಂಥದ್ದು ಕೂಡ ಶೋಪಿಯಾನ್ನ ಚೌಡಿಪೋರ ಪ್ರದೇಶದಲ್ಲಿ ಉಗ್ರನ ಮನೆ ಇರತಕ್ಕಂಥದ್ದು. ಈಗ ಆತನ ಮನೆಯನ್ನು ಉಡೀಸ್ ಮಾಡಿದ್ದಾರೆ ಸೇನೆ. ನಿಮಗೆ ಈ ಥರ ಕೂಂಬಿಂಗ್ ಮಾಡ್ಕೊಂಡು ಬಂದಾಗಲೇ ಎಲ್ಲೋ ಒಂದು ಕಡೆ ಎದುರಾಬದ್ರು ಆಗ್ಬಿಡ್ತಾರೋ ಆಗತ್ತೆ. ಅದಕ್ಕೇನೋ ಮೊನ್ನೆ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ಡೆಡ್ಲೈನ್ ಅಂತ ಕೊಟ್ಟಿದ್ದಾರಂತೆ ಮೋದಿಯವರು. 13 ದಿನನೋ 14 ದಿನನೋ ಏನೋ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಈ ಕೂಂಬಿಂಗನ್ನು ಮುಗಿಸ್ಬೇಕು, ನೇರವಾಗಿ ಭಾಗಿಯಾದವರ ರುಂಡವನ್ನು ಚಂಡಾಡಬೇಕು ಅಂತೆಲ್ಲ ಏನೋ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಸೇನೆಯವರು ಕೆಲವೊಂದು ವಿಚಾರಗಳನ್ನು ಗೌಪ್ಯವಾಗಿ ಇಡ್ತಾರೆ. ಅದೆಲ್ಲ ಆಪರೇಷನ್ ಕಂಪ್ಲೀಟ್ ಆದಮೇಲೆ ಅದನ್ನು ತಿಳಿಸ್ತಾರೆ ಏನು ಎತ್ತ ಅಂತ. ಸದ್ಯಕ್ಕಂತೂ ಇವಾಗ ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಎಲ್ಲಿ ಅಟ್ಯಾಕ್ ಆಗಿತ್ತಲ್ಲ ಮೊದಲು, ಆ ಪುಲ್ವಾಮಾದ ಮುರ್ವಾನ ಬಳಿ ಈ ಸರ್ಚಿಂಗ್ ಇವಾಗ ಸದ್ಯಕ್ಕೆ ನಡೀತಾ ಇದೆ ಅಂತ. ದಕ್ಷಿಣ ಕಾಶ್ಮೀರದಲ್ಲಿ ಹೆಚ್ಚು ಉಗ್ರರು ಅಡಗಿರ್ತಕ್ಕಂಥದ್ದು. ಉಗ್ರರ ಸ್ವರ್ಗ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಎಲ್ಲ ಉಗ್ರ ನೆಲೆಗಳು ಇದ್ದಿದ್ದು ಕೂಡ ಈ ದಕ್ಷಿಣ ಕಾಶ್ಮೀರದಲ್ಲೇ. ಸೊ ಹಾಗಾಗಿ ಅಲ್ಲೇ ಇವಾಗ ಸರ್ಚಿಂಗ್ ಜೋರಾಗಿದೆ. ಅಹ್ಸಾನ್ ಉಲ್ ಹಕ್ ಶೇಖ್ ಆತನ ಮನೆಯನ್ನು ಉಡೀಸ್ ಮಾಡಿದ್ದಾರೆ. ಸೇಡು ತೀರಿಸಿಕೊಳ್ಳುವಂತಹ ತವಕ ಭಾರತಕ್ಕಿದೆ. ಭಾರತೀಯ ಸೇನೆ ಅದಕ್ಕೆ ಮುಂದಡಿಯನ್ನು ಇಡ್ತಾ ಇದೆ. ಜಂಟಿಯಾಗಿ ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಆಪರೇಷನ್ ಟಿಕ್ಕಾ ಅನ್ನೋ ಹೆಸರಲ್ಲಿ ಯಾರನ್ನೂ ಇಲ್ಲಿ ಉಳಿಯೋದಕ್ಕೆ ಬಿಡಬಾರ್ದು, ಉಗ್ರ ಕೆಲಸಗಳನ್ನು ಮಾಡೋರು ಪೋಷಿಸೋರು ಅನ್ನೋ ನಿಟ್ಟಿನಲ್ಲಿ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಆಪರೇಷನ್ ಟಿಕ್ಕಾ ಅಂತ ಹೆಸರು ಕೊಟ್ಟು 3 ಉಗ್ರರಿಗಾಗಿ ಸೇನೆ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಮನೆಗಳನ್ನು ಕೂಡ ತಲಾಶ್ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಯಾವ ಬಿಲದಲ್ಲಿ ಕುನ್ನಿಗಳು ಅಡಗಿದ್ರು ಕೂಡ ಅವ್ರನ್ನ ಬಿಡಬಾರ್ದು ಅಂತ. ಕಿಶ್ತವಾರ್, ಕತುವಾ ಇವೆಲ್ಲ ಪಂಜಾಬ್ ಪ್ರಾಂತ್ಯಕ್ಕೆ ಬರುತ್ತೆ. ಸೊ ಅಲ್ಲಿ ಕಾರ್ಯಾಚರಣೆಗಳು ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಕಿಶ್ತವಾರ್, ಕತುವಾ ವಿಪರೀತವಾಗಿ ದಟ್ಟ ಕಾನನದ ಪ್ರದೇಶಗಳು. ಇಲ್ಲಿಂದ ಆಗಾಗ ನುಸುಳುಕೋರರು ಈಸಿಯಾಗಿ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ರಜೌರಿ ಮತ್ತು ಪುಂಚ್ನಲ್ಲೂ ಕೂಡ ಶೋಧ ಕಾರ್ಯಗಳು ನಡೀತಾ ಇದೆ. ಉಧಂಪುರ ಅರಣ್ಯ ಪ್ರದೇಶದಲ್ಲಿ ಕೂಡ ಕಾರ್ಯಾಚರಣೆಗಳಾಗ್ತಾ ಇದೆ. ಪೊಲೀಸರು ಮತ್ತು CRPFನಿಂದ ಕೂಂಬಿಂಗ್ ಕಾರ್ಯಾಚರಣೆ ಸದ್ಯಕ್ಕಾಗ್ತಾ ಇದೆ. ಬಟ್ ಕೂಂಬಿಂಗ್ ಕಾರ್ಯಾಚರಣೆ ಮಾಡಬೇಕಾದ್ರೆ ಕೂಡ ಸವಾಲು ನೂರಾರು. ಈ ಮನೆಗಳನ್ನು ಹೋಗಬೇಕಾದ್ರೆ ಎಲ್ಲರೂ ಏನು ವೆಲ್ಕಮಿಂಗಲ್ಲಿ ಇಟ್ಕೊಂಡಿರಲ್ಲ, ಕಲ್ಲು ಇಟ್ಕೊಂಡು ಕಾಯ್ತಿರ್ತಾರೆ, ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಕಾಯ್ತಿರ್ತಾರೆ. ಯಾವ ಮನೆಯಲ್ಲಿ ಯಾರಿದ್ದಾರೆ ಅಂತ ಎಲ್ಲರ ಮೇಲೂ ಅನುಮಾನ ಬರೋ ರೀತಿನಲ್ಲಿ ಕೆಲವ್ರದ್ದು ವರ್ತನೆ ಇರುತ್ತೆ. ಆದರೂ ಟೊಂಕ ಕಟ್ಟಿ ನಿಂತಿದೆ ಭಾರತೀಯ ಸೇನೆ. ಹುಡುಕಿ ಹೆಕ್ಕಿ ತೆಗಿತೀವಿ ನಾವು ಅಂತ ಹೇಳಿದ್ದಾರೆ. ಸಿಕ್ಕಾಕೊಂಡವರನ್ನಂತೂ ಉಳಿಸಿದಂತಹ ಉದಾಹರಣೆನೇ ಇಲ್ಲ. ಕೆಲವರನ್ನ ಹೆಚ್ಚಿನ ವಿಚಾರಣೆಗೆ ಅಂತ ವಶಕ್ಕೆ ಪಡೆದಿರ್ತಾರೆ. ಅಂದರೆ ಅದೊಂದು ಚೈನ್ ಲಿಂಕ್ ಇರುತ್ತಲ್ವ, ಎಲ್ಲಿಂದ ಬಂದರು, ಹೆಂಗೆ ಬಂದರು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ, ಮತ್ತು ಹೆಂಗೆ ಕಾರ್ಯಾಚರಣೆ ಮಾಡಿದ್ರು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ. ಸೊ ನೋಡ್ತಾ ಇದ್ದಾರೆ, ಎಲ್ಲ ರೀತಿಯಾದಂತಹ ಪಾಸಿಬಲ್ ಇನ್ಸ್ಟ್ರಕ್ಷನ್ಸ್ ಸೇನೆ ಬಳಿ ಇದೆ.